ಓಕೆ, ರಾಷ್ಟ್ರಧ್ವಜ ಜುಲೈ 22, 1947 ಕೇಳಿದಾನೆ ಇದು ಕ್ವಶನ್. ಯಾವಾಗ ಅಳವಡಿಸ್ಕೊಂಡ್ರು ಅಂತ. ಇದೇನೋ ಫ್ಯಾಕ್ಟ್ ಎಲ್ಲ ಗಟ್ ಮಾಡ್ಬೇಕೇನು ಮಾಡಕ್ಕಾಗಲ್ಲ. ರಾಷ್ಟ್ರಗೀತೆ ಜನವರಿ 24, 1950 ಅವತ್ತು ಅಳವಡಿಸ್ಕೊಂಡ್ರು. ಬರ್ದವ್ರು ಗೊತ್ತಿದೆ, ರವೀಂದ್ರನಾಥ್ ಟಾಗೋರ್. ಯಾವುದು ಜನಗಣಮನ ನಮ್ದು ರಾಷ್ಟ್ರಗೀತೆ. ಈ ರವೀಂದ್ರನಾಥ್ ಟಾಗೋರ್ದು ವಿಶೇಷತೆ ಅಂದ್ರೆ 2 ದೇಶಕ್ಕೆ ರಾಷ್ಟ್ರಗೀತೆ ಬರ್ದಿರೋದು ಇವ್ರೊಬ್ರೆ. ಬಾಂಗ್ಲಾಗೂ ಇವರೇ ಬರ್ದಿರೋದು. ಅಲ್ಲೊಂದು ಹಾಡಿದೆ ಅಮರ್ ಸೋನಾರ್ ಬಾಂಗ್ಲಾ ಅನ್ಬಿಟ್ಟು, ಅವ್ರದ್ದು ಕೂಡ ರಾಷ್ಟ್ರಗೀತೆ ರವೀಂದ್ರನಾಥ್ ಟಾಗೋರೇ ಬರ್ದಿರೋದು. ಆಮೇಲೆ ನಮ್ಮ ಹಾಡು, ದೇಶದ ಹಾಡು ವಂದೇ ಮಾತರಂ. ಇದೇನು ಬೇಡ ಯಾವಾಗ ಅನ್ಬಿಟ್ಟು ಅಷ್ಟೊಂದು ವಂದೇ ಮಾತರಂ ಬರ್ದವ್ರು ಯಾರು ಅಂತ ಗೊತ್ತಿರ್ಲಿ ನಿಮ್ಗೆ. ಬಂಕಿಮಚಂದ್ರ ಚಟರ್ಜಿ ಆನಂದ ಮಠ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವಾರ್ಡ್. ಇದು ಒಂದ್ಸರಿ ಯಾವಾಗ್ಲೂ ಕೇಳಿದ್ದೆ ನಿಮಗೆ ಕ್ವಶನ್ಸ್ಗಳು. ಇವೆಲ್ಲ ಮಾಮೂಲಿ ನೀವು ಓದ್ತೀರಾ, ಇವೆಲ್ಲ ಜನರಲ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ವಂದೇ ಮಾತರಂ ಬರೆದಿದ್ದು ಬಂಕಿಮಚಂದ್ರ ಚಟರ್ಜಿ ಆನಂದ ಮಠ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ರಾಷ್ಟ್ರ ಲಾಂಛನ ಯಾವುದು? ನ್ಯಾಷನಲ್ ಎಂಬ್ಲಮ್. ನ್ಯಾಷನಲ್ ಎಂಬ್ಲಮ್ ಯಾವುದು? ಸಿಂಹಗಳಿದೆಯಲ್ಲ, ಸುತ್ತಲೂ 4 ಸಿಂಹಗಳು. ಆ 4 ಸಿಂಹಗಳನ್ನ ನಾವು ಅಳವಡಿಸ್ಕೊಂಡಿದ್ದು ಜನವರಿ 26, 1950 ಅಂದ್ರೆ ಗಣರಾಜ್ಯ ದಿನದಂದೇ ನಾವು ಅಳವಡಿಸ್ಕೊಂಡಿದ್ದು. ಸೊ ನೋಡಿದಿರಲ್ಲ 4 ಸಿಂಹಗಳು, ಸಾರನಾಥದ ಸಿಂಹಗಳು, ಅಲ್ಲಿಂದ ನಾವು ತಗೊಂಡಿದ್ದು. ಆ ಶೇಪನ್ನೇ ನಾವಿಲ್ಲಿ ತಗೊಂಡಿದ್ದು ನ್ಯಾಷನಲ್ ಎಂಬ್ಲಮ್ ಅಥವಾ ರಾಷ್ಟ್ರ ಲಾಂಛನವಾಗಿ. ನೋಡಿ ಹಿಂಗಿದೆ ರಾಷ್ಟ್ರ ಲಾಂಛನ, ಕಾಣಿಸ್ತಾ ಇದೆಯಲ್ಲ, ಹಿಂಗೆ 4 ಸಿಂಹಗಳು. ಏನಿದ್ರ ವಿಶೇಷತೆ ನೋಡಿ. ಸಾಮಾನ್ಯ ಕ್ವಶನ್ಸ್ಗಳು ಎಲ್ಲೆಲ್ಲಿ ತೆಗಿತಾ ಇದ್ದಾನೆ ಅನ್ನೋದಕ್ಕೆ ಇದ್ರ ಕೆಳಗಡೆ ಯಾವ್ಯಾವ ಪ್ರಾಣಿ ಇದೆ ಅಂತ ಹಾಕಿದ್ದಾರೆ. ಅಂದ್ರೆ ಟೋಟಲ್ ಈ ಲಾಂಛನದಲ್ಲಿ ಎಷ್ಟು ಪ್ರಾಣಿಗಳಿದೆ ಅಂತ. ಪ್ರಾಣಿಗಳು ಅಂದ್ರೆ ಈ ಒಂದು ಲಾಂಛನದಲ್ಲಿ ಒಂದು ಸಿಂಹ, ಆನೆ, ಕುದುರೆ ಮತ್ತೆ ಗೂಳಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಕುದುರೆ ಕಾಣಿಸ್ತಾ ಇದೆ, ಗೂಳಿ, ಆನೆ ಪಕ್ಕದಲ್ಲಿದೆ, ಸಿಂಹ. ನೋಡಿ ಇಷ್ಟೂ ಪ್ರಾಣಿಗಳಿದೆ. ವೆರಿ ಇಂಪಾರ್ಟೆಂಟ್ ಇದು. ಕೇಳ್ಬಿಡ್ತಾನೆ, ಈ ತರ ಕ್ವಶನ್ಸ್ ಗಳೆಲ್ಲ ಕೇಳ್ಬಿಟ್ಟಿದ್ದಾನೆ. ಅಲ್ಲಿ ಇಂಡಿಕೇಶನ್ಸ್ ಗಳು ಒಂದೊಂದ್ಸರಿ ತಿಳ್ಕೊಬೇಕಾಗತ್ತೆ. ಇಂಡಿಕೇಶನ್ಸ್, ಈ ಸಿಂಹ ಇದೆಯಲ್ಲ, ಈ ತರ ಸಿಂಹ ಕಾಣಿಸ್ತಾ ಇದೆ, ಇದು ನಮ್ಮ ಬ್ರೇವರಿ ಬಗ್ಗೆ ಮಾತಾಡುತ್ತೆ. ನಾವೆಷ್ಟು ಬ್ರೇವರಿ, ನಮ್ಮ ಕರೇಜಿಯಸ್ ಆಗಿದೀವಿ ಅನ್ಬಿಟ್ಟು, ಅಂದ್ರೆ ಧೈರ್ಯದ ಬಗ್ಗೆ. ಈ ಆನೆ ಇದೆಯಲ್ಲ, ಆನೆ ಇದು ಆಕ್ಚುಲಿ ಹಿಂಗ್ ಸರ್ಕಲ್ ತರ ಹಿಂಗಿದೆ ಕೆಳಗಡೆ, ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇದೆ ಆನೆ. ಆನೆ ನಮ್ಮ ಸ್ಟ್ರೆಂತ್ ಬಗ್ಗೆ. ಆನೆ ಅಂದ್ರೆ ಸ್ಟ್ರೆಂತ್, ಎಳೆಯೋದಕ್ಕೋಸ್ಕರ ಸ್ಟ್ರೆಂತ್ ಬಗ್ಗೆ ತೋರಿಸುತ್ತೆ ಆನೆ, ನಮ್ಮ ದೇಶದ ಸ್ಟ್ರೆಂತ್ ಬಗ್ಗೆ. ಕುದುರೆ ಅಂದ್ರೆ ಲಾಯಲ್ಟಿ ಅಂದ್ರೆ ಒಂಥರ ಒಬಿಡಿಯಂಟ್ ಆಗಿ, ಡಿಸಿಪ್ಲಿನ್ಡ್ ಆಗಿರೋಂಥದ್ದು ಲಾಯಲ್ಟಿ. ಕುದುರೆ ಹೇಳಿದ ಕೆಲಸ ಮಾಡುತ್ತಲ್ಲ, ಅಂದ್ರೆ ಆತರ ಡಿಸಿಪ್ಲಿನ್ಡ್ ಇದ್ರಲ್ಲಿ ಹೋಗುತ್ತೆ ಅಂತ ಅನ್ಬಿಟ್ಟು ಲಾಯಲ್ಟಿ ಬಗ್ಗೆ ತೋರಿಸುತ್ತದು. ಇನ್ನ ಈ ಗೂಳಿ ಏನ್ ಮಾಡುತ್ತೆ? ಹಾರ್ಡ್ ವರ್ಕ್. ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀವಿ ಅನ್ನೋದನ್ನ ತೋರಿಸುತ್ತೆ. ಕೇಳಿದಾನೆ ಈ ಕ್ವಶನ್ಸ್, ಏನೇನಿದಾವ ಪ್ರಾಣಿಗಳು ಅಂತ ನೋಡಿ. 4 ಪ್ರಾಣಿ ಇದಾವಲ್ಲಿ, ಸಿಂಹ, ಆನೆ, ಕುದುರೆ ಮತ್ತೆ ಗೂಳಿ. ವೆರಿ ಇಂಪಾರ್ಟೆಂಟ್ ಇದು ಈ ನ್ಯಾಷನಲ್ ಎಂಬ್ಲಮ್ ಸಂಬಂಧಪಟ್ಟಂಗೆ. ಇನ್ನ ದೇವನಾಗರಿ ಲಿಪಿ. ಸೆಕೆಂಡ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ರು? ಹೇಳಿ ಅಶ್ವಿನಿ ಅವರ. ಸರ್, ಅದು ಮೊನ್ನೆ PSC ಎಕ್ಸಾಮ್ ಅಲ್ಲಿ ಅದೇ ಈ ಸಿಂಹ, ಆನೆ, ಗೂಳಿ ಎಲ್ಲ, ಕುದುರೆ ಎಲ್ಲ ಇದೆಯಲ್ಲ ಸರ್, ಅದನ್ನ ಕಾಣದೇ ಇರೋಂಥದ್ದು ಈ 4ರಲ್ಲಿ ಯಾವ್ದು ಕಾಣಲ್ಲ ಅಂತ ಇದ್ ಮಾಡಿದ್ರು, ಕ್ವಶನ್ ಕೇಳಿದ್ರು. ನಿಮ್ಗೆ ಯಾವ್ದು ಕಾಣಿಸ್ತಾ ಇದೆ ಈಗ ಚಿತ್ರದಲ್ಲಿ? ನನಗೆ ಗೂಳಿ ಕಾಣಿಸ್ತಿದೆ, ಕುದುರೆ ಕಾಣಿಸ್ತಿದೆ ಸರ್. ಇದು ಸಿಂಹ ಕಾಣಿಸ್ತಿದೆ. ಯಾವ್ದು ಕಾಣಿಸ್ತಾ ಇಲ್ಲ? ಆನೆ ಕಾಣಿಸ್ತಿಲ್ಲ. ಅದೇ ಆನ್ಸರ್. ಆನೆನಾ? ಸರಿ. ಅಲ್ಲ, ನಿಮ್ಗೆ ಕಾಣಿಸ್ತಾ ಇಲ್ಲ, ಅದೇ ತಾನೆ. ನಿಮ್ಗೆ ಕಾಣಿಸಲ್ವಲ್ಲ, ಯಾವಾಗ್ಲೂ ಇದೆ ತಾನೆ. ಅಲ್ಲ ಸರ್, ಸಡನ್ ಆಗಿ ಕೇಳಿದ್ರು ಆ ಕ್ವಶನ್, ಯಾರು ಓದ್ಕೊಡೋಗಿರಿಲ್ಲ, ಗೊತ್ತಿರಲ್ಲ. ಕರೆಕ್ಟ್, ನಮಗೂ ಅಷ್ಟೇ, ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ. ನೋಡಿ, ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಿದೆ ಅಷ್ಟೇನೆ, ಅದ್ ಹಿಂದೆಗಡೆ ಏನು ಇಲ್ವಲ್ಲ, ಅದೇನೆ. ಅದು ಬ್ಯಾಕ್ ಸೈಡ್ ಇರ್ತದೆ, ಕಾಣಿಸಲ್ಲ. ಓಕೆ, ಆರ್ಯ ಸರ್, ಇದು 4 ಸಿಂಹಗಳು ಹೇಳಿದ್ರಲ್ಲ, ಸಿಂಹ, ಆನೆ, ಕುದುರೆ, ಗೂಳಿ ಅಂತ. ಸಿಂಹ ರೆಪ್ರೆಸೆಂಟ್ ಮಾಡೋದು ಬ್ರೇವರಿ. ಸರ್, ಬೇರೆ ಬುಕ್ ಎಲ್ಲ ನಾನು ನೋಡಿದೆ, ಆನೆ ಆಡಳಿತನ ರೆಪ್ರೆಸೆಂಟ್ ಮಾಡುತ್ತೆ, ಕುದುರೆ ವೇಗನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಅದ್ರ ವರ್ಡಿಂಗ್ಸ್ ಪರ್ಟಿಕ್ಯುಲರ್ ಆಗಿ ಇವನ್ನೇ ಕೇಳಲ್ಲಪ್ಪ ನಿಮ್ಗೆ. ಇದನ್ನ ಆನೆ ಸ್ಟ್ರೆಂತ್ ಅನ್ನ ರೆಪ್ರೆಸೆಂಟ್ ಮಾಡುತ್ತಾ ಇದೆಲ್ಲ ಕೇಳಲ್ಲ. ಇದೆಲ್ಲ ನಿಮ್ಗೆ ಮೈನ್ಸ್ ಆಸ್ಪೆಕ್ಟ್. ಗೂಳಿ ಹಾರ್ಡ್ ವರ್ಕ್ ರೆಪ್ರೆಸೆಂಟ್ ಮಾಡುತ್ತಾ, ನಿಮ್ಗೆ ಆತರ ಏನ್ ಕೇಳಲ್ಲ. ನಿಮ್ಗೆ ಅದನ್ನ ಒಬ್ಬೊಬ್ರು ಲಾಯಲ್ಟಿ ಅನ್ನೋದು ಒಬ್ಬೊಬ್ರು ಒಂದೊಂದ್ ತರ ಅರ್ಥ ಮಾಡ್ಕೋತಾರೆ, ಆಯ್ತಾ? ನಿಮ್ಗೆ ಎಕ್ಸಾಕ್ಟ್ ಆಗಿ ಅದೇ ತರ ಎಂತ ಬೇಡ. ನಿಮ್ಗೆ ಸಿಂಹ ಬ್ರೇವರಿ ಅದೇನ್ ಬೇಡ, ಜನರಲಿಸ್ಟಿಕ್ ಆಗಿರೋದು. ಸಿಂಹ ಅಂದ್ರೆ ಏನು? ಒಂದು ಭಯ. ಆನೆ ಅಂದ್ರೆ ಏನು? ಸ್ಟ್ರೆಂತ್.
ಯಾವ್ದೋ ಬುಕ್ಕಲ್ಲಿ ಓದಿದೆ ಸರ್, ಅದಕ್ಕೆ ಕೇಳಿದೆ. ಓಕೆ 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 ಸರ್. ಹೇಳಿ ಪರಶುವ್ರೆ. ಸರ್ ಅದವ್ರು ಕೇಳಿದ್ರಲ್ಲ ಸರ್ ಕ್ವಶನ್, ಯಾವ್ದು ಕಾಣಲ್ಲ ಅಂತ ಕ್ವಶನ್ ಕೇಳಾರಂತ ಸರ್. ಹಾ ಅದು ಯಾವ್ದು ಅಂದ್ರೆ ಬೇರೆ ಒಂದು ಹುಲಿ ಕೊಟ್ರಿ ಸರ್, ಅದು ಯಾವ್ದು ಅಲ್ಲ ಅಂತ ಕೊಟ್ರಿ ಸರ್ ಅದ್ರಾಗ. ಓಕೆ ಓಕೆ ಸ್ಮಿತಾ ಅಶ್ವಿನಿ ಅವರೇ ನೋಡಿ, ಕ್ವಶನ್ಸ್ ಗಳು ಹಿಂಗ್ ಈ ತರ ಅನಲೈಸ್ ಮಾಡಿ. ಅವ್ರು ಹುಲಿ ಕೊಟ್ಟಿದ್ರಂತಲ್ಲ, ಹುಲಿ ಬಗ್ಗೆ ಬರದೇ ಅಲ್ವಲ್ಲ ಇಲ್ಲಿ ಹುಲಿ. ಹುಲಿ ಕೊಟ್ಟೆ ಯಾವ್ದು ಕಾಣಲ್ಲ ಅಂತ ಕೇಳ್ಯಾರ ಸರ್ ಅದು. ಹಾ ವೆರಿ ಗುಡ್. ನೋಡಿ ಇದಕ್ಕೆ ಆಕ್ಚುಲಿ ಕ್ವಶನ್ ಅಶ್ವಿನಿ ಅವರೇ, ನಿಮಗೆ ಹುಲಿ ಕೊಟ್ಬಿಟ್ಟು ಯಾವ್ದಲ್ಲ ಅಂತ ಕೇಳಿರ್ಬೋದು. ಹುಲಿ ಇದಕ್ ಸಂಬಂಧಪಟ್ಟಂಗೆ ಅಲ್ಲ, ಕರೆಕ್ಟ್ ಪರಶು? ಆ ತರ ಕೇಳಿರ್ಬೋದು ಮೇ ಬಿ. ಕ್ವಶನ್ಸ್ ಹಂಗೆ ಇರುತ್ತೆ. ಅಶ್ವಿನಿ ಅವರೇ ನೋಡಿ ಕ್ವಶನ್ಸ್ ಆ ತರ ಅಪ್ಡೇಟ್ ಆಗಿ. ಥ್ಯಾಂಕ್ ಯು ಪರಶು. ಓಕೆ ಸ್ಮಿತಾ ಅವರೇ. ಸರ್ ಅಲ್ಲಿ ಹಾನಿ ಕಾಣ್ತಿಲ್ವಲ್ಲ, ಯಾವ ಸೈಡ್ ಇದೆ? ಅಂದ್ರೆ ಕೆಳಗಡೆ ಬ್ಯಾಗ್ ಇಲ್ಲಿದೆ, ಆ ಕಡೆ ಇದೆ ಹಿಂದೆ. ಇದು ಆಕ್ಚುಲಿ ಸರ್ಕಲ್ ತರ ಹಿಂಗ್ ಹಿಂದೆ ಇದೆ. ಈಗ ಹಿಂದೆ 4ನೇ ಸಿಂಹ ಕಾಣಿಸ್ತಾ ಇಲ್ವಲ್ಲ? ಹೌದು ಸರ್, ಕಾಣ್ತಿಲ್ಲ. ಆ ಕಡೆ ಇದೆ. ನೀವು ನೀಟಾಗಿ ನೋಡಿ ಒಳಗಡೆ ಇದ್ರಲ್ಲಿ ಒಂದು ಇದ್ರಲ್ಲೆಲ್ಲಾದ್ರೂ ಸಿಗುತ್ತೆ. ಹಾ ಸರಿ ಸರ್. ಓಕೆ 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 ಆಯ್ತು. ಆಮೇಲೆ ಸತ್ಯಮೇವ ಜಯತೆ ನೋಡಿ ಇಲ್ಲಿದೆಯಲ್ಲ, ಇದು ದೇವನಾಗರಿ ಲಿಪಿಯಲ್ಲಿದೆ. ಗೊತ್ತಿದೆ ನಿಮ್ಗೆ, ದೇವನಾಗರಿ ಲಿಪಿಯಲ್ಲಿದೆ. ಆಮೇಲೆ ಯಾವ ಉಪನಿಷತ್ತನಿದೆ ಸತ್ಯಮೇವ ಜಯತೆ ಎಲ್ಲಿಂದ ತಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಇದನ್ನ ಮಂಡೂಕ ಉಪನಿಷತ್ ಅಲ್ಲಿಂದ ತಗೊಂಡಿದ್ದಾರೆ. ಇದೆಲ್ಲ ನಿಮಗ್ ಗೊತ್ತಿರೋಂಥದ್ದು. ನವೀನ್ ಅವ್ರ ಏನೋ ಫೋಟೋ ಹಾಕಿದ್ದಾರೆ ನೋಡೋಣ. ನೋಡಿ ಕ್ವಶನ್ಸ್ ಇದು ಅಶ್ವಿನಿ ಅವರೇ ಇಲ್ಲಿದೆ. ವಿಚ್ ಒನ್ ಆಫ್ ದೀಸ್ ಅನಿಮಲ್ಸ್ ಡು ನಾಟ್ ಫ್ಯೂಚರ್ ಆನ್ ದ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ? ಲಯನ್, ಎಲಿಫೆಂಟ್, ಟೈಗರ್, ಹಾರ್ಸ್. ಇದ್ರಲ್ಲಿ ಯಾವ್ದಿಲ್ಲ ಅನ್ಬಿಟ್ಟು. ಲಯನ್ ಇದೆ, ಎಲಿಫೆಂಟ್ ಇದೆ, ಟೈಗರ್ ಇಲ್ಲ, ಹಾರ್ಸ್ ಇದೆ. ಅಂದ್ರೆ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದಲ್ಲ ಈ ಕ್ವಶನ್ ನೋಡ್ಕೊಂಡ್ರೆ, ಆರಾಮಾಗಿ ಮಾಡ್ಬೋದು. ಓಕೆ, ಈ ದೇವನಾಗರಿ ಲಿಪಿಯಲ್ಲಿದೆ ಇದು. ಆಮೇಲೆ ಸತ್ಯಮೇವ ಜಯತೆ ಅನ್ನೋದು ಮಂಡೂಕ ಉಪನಿಷತ್ತಿಂದ ತಗೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು ನಮ್ಮ ಸಂವಿಧಾನದ ಮೂಲಗಳು ಅಂದ್ರೆ ಎಲ್ಲೆಲ್ಲಿಂದ ತಗೊಂಡಿದ್ದಾರೆ ಅದನ್ನ. ನಮ್ದು ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಎಲ್ಲೆಲ್ಲಿಂದ ಬಾರೋ ಮಾಡಿದ್ದಾರೆ ಇನ್ಫಾರ್ಮೇಶನ್ ನ ಅಂತ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾವಾಗ್ಲೂ ಕೇಳ್ತಾನೆ ಇರ್ತಾನೆ. ಸೊ ಬರ್ಕೊಳ್ಳಿ ಪಟಾಪಟ್ ಅಂತ. ಬ್ರಿಟನ್ ಇಂದ ಏನೇನ್ ತಗೊಂಡಿದಾರಪ್ಪ ಅಂತಂದ್ರೆ, ಅಂದ್ರೆ ಲಂಡನ್ ನಮ್ಮನ್ನ ಆಳದ್ರಲ್ಲ ಬ್ರಿಟಿಷ್ ಅವರು. ಬ್ರಿಟನ್ ಇಂದ ಸಂಸದೀಯ ಪದ್ಧತಿ ಅಂದ್ರೆ ಪಾರ್ಲಿಮೆಂಟರಿ ಸಿಸ್ಟಮ್. ಈಗೇನ್ ನಮ್ಮ ಲೋಕಸಭೆ, ರಾಜ್ಯಸಭೆ, ಈ ಕ್ಯಾಬಿನೆಟ್ ಅಂತ ಎಲ್ಲ ಹೇಳ್ತಿರಲ್ಲ, ಈ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆಲ್ಲಾನು ಕೂಡ ತಗೊಂಡಿರೋದು ನಾವು ಬ್ರಿಟನ್ ಇಂದ. ವೆರಿ ಇಂಪಾರ್ಟೆಂಟ್, ಜ್ಞಾಪಕ ಇರ್ಲಿ. ಕೇಳಿದಾನೆ ಪಾರ್ಲಿಮೆಂಟರಿ ಸಿಸ್ಟಮ್ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ಬ್ರಿಟನ್ ಇಂದ. ಆಮೇಲೆ ಪೌರತ್ವ, ಸಿಟಿಸನ್ಶಿಪ್, ಏಕ ಪೌರತ್ವ ಅಂದ್ರೆ ಒಂದೇ ಸಿಟಿಸನ್ಶಿಪ್. ಇಡೀ ಭಾರತದಾದ್ಯಂತ ಓಡಾಡಕ್ಕೆ ಒಂದೇ ಸಿಟಿಸನ್ಶಿಪ್ ಸಾಕು ನಮ್ಮಲ್ಲಿ. ಅದು ಕೂಡ ಪೌರತ್ವ ಕಾನ್ಸೆಪ್ಟ್ ನ ಬ್ರಿಟನ್ ಇಂದಾನೆ ತಗೊಂಡಿದ್ದಾರೆ. ಆಮೇಲೆ ನಾಗರಿಕ ಸೇವೆಗಳು, ಆಲ್ ಇಂಡಿಯಾ ಸರ್ವಿಸಸ್, ಇದು ಕೂಡ ಬ್ರಿಟನ್ ಇಂದಾನೆ ತಗೊಂಡಿದ್ದಾರೆ. ಆಮೇಲೆ ರಿಟ್ಸ್ ಗೊತ್ತಲ್ಲ ನಿಮ್ಗೆ, ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋವಾರಂಟೋ ಅಂತ ರಿಟ್ಸ್ ಎಲ್ಲ ಇದಾವಲ್ಲ, ಆ ತರ ರಿಟ್ಸ್ ಗಳನ್ನೆಲ್ಲಾನು ಕೂಡ ಬ್ರಿಟನ್ ಇಂದಾನೆ ತಗೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಬ್ರಿಟನ್ ಇಂದ. ನೆಕ್ಸ್ಟ್ ಅಮೆರಿಕಾ ಇಂದ ಏನ್ ತಗೊಂಡಿದ್ದಾರೆ? ಅಮೆರಿಕಾ ಇಂದ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಚೇತನ್, ನಿಮ್ಗೆ ಯಾವ್ದಾದ್ರು ಇಂಗ್ಲಿಷ್ ವರ್ಡಿಂಗ್ ಪರ್ಟಿಕ್ಯುಲರ್ ಬೇಕು ಅಂದ್ರೆ ಹಂಗೆ SM ಚಾರ್ಟ್ ಅಲ್ಲಿ ಹಂಗೆ ಹಾಕಿ. ಸಾಮಾನ್ಯ ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಒಂದು ಜೋಶಲ್ಲಿ. ಏನಾದ್ರು ಬೇಕು ಅಂದ್ರೆ ಹಂಗೆ ಮೆಸೇಜ್ ಮಾಡಿ ಅಲ್ಲಿ, ಈ ತರ ವರ್ಡ್ ಸರ್ ಅಂತ. ಇಲ್ಲ ಆಮೇಲೆ ಆದ್ರೂ ಮಾಡಿ. ಅಮೆರಿಕಾ ಇಂದ ಫಂಡಮೆಂಟಲ್ ರೈಟ್ಸ್ ನ ಆಯ್ಕೆ ಮಾಡಿದ್ದಾರೆ. ಕೇಳಿದನ್ ತುಂಬಾ ಸರಿ, ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ ಬಿಡಿ ಕ್ವಶನ್ಸ್ಗಳು. ಮೂಲಭೂತ ಹಕ್ಕುಗಳನ್ನ ಯಾವ ದೇಶದಿಂದ ತಗೊಂಡಿದ್ದಾರೆ ಅಂತ. ಎಲ್ಲಿಂದ? ಅಮೆರಿಕಾ ಇಂದ. ಸ್ವತಂತ್ರ ನ್ಯಾಯಾಂಗ ಅಂದ್ರೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂದ್ರೆ ಸ್ವತಂತ್ರ ನ್ಯಾಯಾಂಗ. ಯಾರು ಇಂಟರ್ಫಿಯರ್ ಆಗಂಗಿಲ್ಲ ನ್ಯಾಯಾಂಗದಲ್ಲಿ. ಗೊತ್ತಿದೆ ನಿಮ್ಗೆ ನಮ್ಮ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಗಳೆಲ್ಲ ಎಷ್ಟು ಸ್ಟ್ರಾಂಗ್ ಇದೆ ಅನ್ಬಿಟ್ಟು. ಯಾರು ಇಂಟರ್ಫಿಯರ್ ಆಗಂಗಿಲ್ಲ. ಸ್ವತಂತ್ರ ನ್ಯಾಯಾಂಗ ಅಥವಾ ಸುಪ್ರೀಂ ಕೋರ್ಟ್ ಅನ್ನು ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ಅಮೆರಿಕಾ ಇಂದ. ಆಮೇಲೆ ನ್ಯಾಯಿಕ ವಿಮರ್ಶೆ. ನ್ಯಾಯಿಕ ವಿಮರ್ಶೆ ಅಂದ್ರೆ ಏನು? ಜುಡಿಷಿಯಲ್ ರಿವ್ಯೂ ಅಂತ ಕರೀತಾರೆ. ನಿಮ್ಗೆ ಏನಾದ್ರೂ ಒಂದು ಕಾನೂನು ಪಾಸ್ ಮಾಡ್ಬಿಡ್ತಾರೆ ಅನ್ಕೊಳ್ಳಿ. ಏನೋ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ದೇಶದಲ್ಲಿ ನಾಳೆ ಬೆಳಿಗ್ಗೆ ಯಾರು ಓಡಾಡಂಗಿಲ್ಲ, ಇಲ್ಲಿ ಸುಮ್ನೆ ಏಕಾಏಕಿ ಕಾನೂನು ಮಾಡ್ಬಿಡ್ತಾರೆ ಅನ್ಕೊಳ್ಳಿ ಗವರ್ಮೆಂಟ್. ಏನು, ನಾಳೆ ಯಾರು ಆಚೆಗೆ ಬರಂಗಿಲ್ಲ ಅಂತ ಅನ್ಬಿಟ್ಟು ಕಾನೂನು ಮಾಡ್ತಾರೆ. ಸುಮ್ನೆ ಏನು ಒಂದು ಸರಿಯಾದ ರೀಸನ್ ಕೊಡದೆ ಗವರ್ಮೆಂಟ್ ಮಾಡ್ತಾರೆ ಅನ್ಕೊಳ್ಳಿ. ಅವಾಗ ಯಾರಾದ್ರೂ ಕೋರ್ಟ್ ಅಲ್ಲಿ ಅಪೀಲ್ ಹಾಕಿದ್ರೆ ಅಥವಾ ರಿಟರ್ನ್ ಸಬ್ಮಿಟ್ ಮಾಡಿದ್ರೆ ಅದನ್ನ ನ್ಯಾಯಿಕ ವಿಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಅದನ್ನ ಪರಿಶೀಲನೆ ಮಾಡುತ್ತೆ. ಇದ್ ಸರಿನಾ, ಈ ಗವರ್ಮೆಂಟ್ ಮಾಡಿರೋ ತಪ್ಪಾ, ಅದನ್ನ ಬೇಕಾದ್ರೆ ತೆಗಿಯೋ ಅಂತ ಪವರು ಕೂಡ
ಕೋರ್ಟ್ಗಿದೆ. ಅಂದ್ರೆ ಇದನ್ನೇ ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಿಕ ವಿಮರ್ಶೆ ಅಂತ ಕರೆಯೋದು. ವೆರಿ ಇಂಪಾರ್ಟೆಂಟ್ ನೋಡಿ. ಇದನ್ನು ಕೂಡ ಅಮೆರಿಕ ಇಂದನೇ ತಗೊಂಡಿರೋದು ನೋಡಿ. ಮೂಲಭೂತ ಹಕ್ಕುಗಳನ್ನು ಅಮೆರಿಕ, ಸ್ವತಂತ್ರ ನ್ಯಾಯಾಂಗ ಅಮೆರಿಕ, ನ್ಯಾಯಿಕ ವಿಮರ್ಶೆನೂ ಅಮೆರಿಕ. ಆಮೇಲೆ ಇಲ್ಲಿ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ ರಾಷ್ಟ್ರಪತಿ ಮಹಾಭಿಯೋಗ ಅಂತ. ಸಾರಿ, ರಾಷ್ಟ್ರಪತಿ ಮಹಾಭಿಯೋಗ. ಮಹಾಭಿಯೋಗ ಅಂದ್ರೆ ಇಂಪೀಚ್ಮೆಂಟ್ ಅನ್ಬಿಟ್ಟು ರಾಷ್ಟ್ರಪತಿನ ತೆಗಿಯೋದು. ಅದಕ್ಕೆ ಒಂದು ಪ್ರೊಸೀಜರ್ ಇದೆ, ಸಪರೇಟ್ ಪ್ರೊಸೀಜರ್. ರಾಷ್ಟ್ರಪತಿನ ತೆಗಿಬೇಕು ಅಂದ್ರೆ ಅದಕ್ಕೊಂದು ಪ್ರೊಸೀಜರ್ ನ ಎಲ್ಲಿಂದ ತಗೊಂಡ್ರು ಅಂದ್ರೆ ಅಮೆರಿಕ ಇಂದ. ಆಮೇಲೆ ಲಿಖಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನಮ್ದು ಏನಿದೆ ಎಲ್ಲ ಬರ್ದಿದೀವಿ. ಈ ಬ್ರಿಟನ್ದೆಲ್ಲ ಅವ್ರು ಬರ್ಕೊಂಡಿಲ್ಲ, ಕೆಲವೆಲ್ಲ ಹಂಗಂಗೆ ಇದೆ ಅವ್ರದ್ದೆಲ್ಲ. ಒಂದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಎಲ್ಲೂ ನಮ್ ತರ ಬರದ್ ಬುಕ್ ಎಲ್ಲ ಮಾಡಿಲ್ಲ ಅವರು. ಈ ಅಮೆರಿಕಾದವ್ರದ್ದಿದೆ ಲಿಖಿತ ಸಂವಿಧಾನ, ಅಂದ್ರೆ ನಮ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಇದು ಕೂಡ ಅಮೆರಿಕ ಇಂದಾನೆ ತಗೊಂಡಿದ್ದು. ಆಮೇಲೆ ಉಪರಾಷ್ಟ್ರಪತಿ ಹುದ್ದೆ ಎಲ್ಲ ಅಮೆರಿಕ ಇಂದಾನೆ ತಗೊಂಡಿರೋದು ನಾವು. ಅಲ್ಲಿ ಬ್ರಿಟನ್ ಅಲ್ಲೆಲ್ಲ ಇಲ್ಲ ಉಪರಾಷ್ಟ್ರಪತಿ ಅಂತ, ಇಲ್ಲ ಬ್ರಿಟನ್ ಅಲ್ಲಿ. ಆಮೇಲೆ ಪ್ರಸ್ತಾವನೆ, ಪ್ರಿಯಾಂಬಲ್ ಎಲ್ಲ ಆಡ್ ಮಾಡಿ ಇದಾರಲ್ಲ, ಪ್ರಿಯಾಂಬಲ್ ಇದೆಯಲ್ಲ, ಈ ಪ್ರಿಯಾಂಬಲ್ ಕಾನ್ಸೆಪ್ಟ್ ಕೂಡ ನಾವು ಅಮೆರಿಕ ಇಂದಾನೆ ತಗೊಂಡಿರೋದು ನೋಡಿ. ಅಮೆರಿಕಾದೊಂದ್ಸರಿ ನೋಡ್ಕೊಂಬಿಡಿ. ನೋಡಿ ಇಷ್ಟು ಎಲ್ಲ ಇಲ್ಲಿ ಎಲ್ಲಾನು ಒಂದ್ಸರಿ ನೋಡ್ಕೊಂಬನ್ನಿ. ಮುಂದೆ ಆಮೇಲೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಆಸ್ಟ್ರೇಲಿಯಾ ಇಂದ ಪಟ್ಟಿಗಳು ಅಂದ್ರೆ ಲಿಸ್ಟ್ಸ್ ಅಂತ ಬರುತ್ತೆ ನಿಮಗೆ. ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಅಂತ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ಜವಾಬ್ದಾರಿನ ಹಂಚ್ಬಿಟ್ಟಿದ್ದಾರೆ. ಸ್ಟೇಟ್ ಅವ್ರ ಏನ್ ಕೆಲಸ ಮಾಡ್ಬೇಕು, ಸೆಂಟ್ರಲ್ ಅವ್ರ ಏನ್ ಮಾಡ್ಬೇಕು, ಇಬ್ರು ಸೇರ್ಕೊಂಡು ಯಾವ್ಯಾವ ಕೆಲಸಗಳನ್ನ ಮಾಡ್ಬೋದು ಅನ್ಬಿಟ್ಟು ಅದನ್ನ ಲಿಸ್ಟ್ಗಳು, ಪಟ್ಟಿಗಳು, ಇದನ್ನ ಕೂಡ ಆಸ್ಟ್ರೇಲಿಯಾ ಇಂದ ತಗೊಂಡಿದ್ದಾರೆ. ಆಮೇಲೆ ಜಂಟಿ ಸದನ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಜಾಯಿಂಟ್ ಸೆಷನ್ ಅಥವಾ ಜಾಯಿಂಟ್ ಸಿಟ್ಟಿಂಗ್ ಅನ್ಬಿಟ್ಟು. ಯಾವ್ದಾದ್ರು ಒಂದು ಬಿಲ್ ಪಾಸ್ ಆಗ್ಲಿಲ್ಲ ಅಂದ್ರೆ ಈ ಲೋಕಸಭೆ ಮತ್ತೆ ರಾಜ್ಯ ಇವನ್ನೆಲ್ಲ ಆಕ್ಚುಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಪ್ಪ. ಈಗ ಏನಿದೆಯಲ್ಲ ಇವನ್ನೆಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡೋದೇ ಕಾನ್ಸ್ಟಿಟ್ಯೂಷನ್. ಒಂದ್ ಯಾವ್ದೋ ಬಿಲ್ ಪಾಸ್ ಆಗ್ಲಿಲ್ಲ, ಫಾರ್ ಎಕ್ಸಾಂಪಲ್ ಗೋ ಹತ್ಯೆ ಅನ್ಕೊಳ್ಳಿ, ಲೋಕಸಭೆಯಲ್ಲಿ ಪಾಸ್ ಆಯ್ತು, ರಾಜ್ಯಸಭೆಯಲ್ಲಿ ಫೇಲ್ ಆಯ್ತು. ಅದನ್ನ ಆ ತರದ ವಿಚಾರಗಳನ್ನ ಕುಣಿಸ್ಕೊಂಡ್ಬಿಟ್ಟು ಇಬ್ರು ಕರೆದ್ಬಿಟ್ಟು ಕೈ ಎತ್ತಿಸ್ತಾರೆ. ಅವಾಗ ಮೆಜಾರಿಟಿ ಬಂದ್ರೆ ಆ ಬೇಸಿಸ್ ಮೇಲೆ ಒಂದು ಕಾನೂನಾಗಿ ಮಾಡ್ತಾರೆ. ಈ ಜಂಟಿ ಸದನದ ಕಾನ್ಸೆಪ್ಟ್ ಬಂದ್ಬಿಟ್ಟು ಜಾಯಿಂಟ್ ಸಿಟ್ಟಿಂಗ್ ಅಂತಾರೆ. ಈ ಕಾನ್ಸೆಪ್ಟ್ ನ ಆಸ್ಟ್ರೇಲಿಯಾದಿಂದ ತಗೊಂಡಿದ್ದಾರೆ. ನೆಕ್ಸ್ಟ್ ಜರ್ಮನಿಯಿಂದ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ಗಳನ್ನ ತಗೊಂಡಿದ್ದಾರೆ. ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಕಾನೂನು ಇರುತ್ತೆ, ಏನೇನಾಗುತ್ತೆ ಅನ್ಬಿಟ್ಟು ಈ ತರ ವಿಚಾರಗಳನ್ನೆಲ್ಲ ಜರ್ಮನಿಯಿಂದ ತಗೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾದಿಂದ ತಿದ್ದುಪಡಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಹೆಂಗೆ ಅಮೆಂಡ್ಮೆಂಟ್ ಮಾಡ್ಬೋದು, ತಿದ್ದುಪಡಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಹೆಂಗ್ ಮಾಡೋದು, ತಿದ್ದುಪಡಿಗಳು. ರಾಜ್ಯಸಭಾ ಸದಸ್ಯರ ಚುನಾವಣೆ ಅಂದ್ರೆ ರಾಜ್ಯಸಭೆಯ ಮೆಂಬರ್ಸ್ ನ ಹೆಂಗೆ ಎಲೆಕ್ಟ್ ಮಾಡೋದು. ರಾಜ್ಯಸಭಾ, ಲೋಕಸಭಾದಲ್ಲ, ರಾಜ್ಯಸಭಾ ಸದಸ್ಯರ ಚುನಾವಣೆನ ದಕ್ಷಿಣ ಆಫ್ರಿಕಾದಿಂದನೇ ತಗೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಐರ್ಲೆಂಡ್ ಇಂದ DPSP ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಅಂದ್ಬಿಟ್ಟು ಈ ತರ ವಿಚಾರಗಳನ್ನೆಲ್ಲ ಐರ್ಲೆಂಡ್ ಇಂದ ತಗೊಂಡಿದ್ದಾರೆ. ಇವೆಲ್ಲ ಏನು DPSP ಅನ್ನೋದೆಲ್ಲ ಏನು ನಿಮ್ಗೆ ಚಾಪ್ಟರ್ಗಳೇ ಇಟ್ಬಿಟ್ಟಿದ್ದಾರೆ. ಇವೆಲ್ಲ ಚಾಪ್ಟರ್ಗಳೇ ಇದೆ, ಅದೇ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸ್ಟಡಿ ಮಾಡ್ತೀವಿ ಅದನ್ನ. ಈ DPSP ಇದೆಯಲ್ಲ ಇದನ್ನ ಐರ್ಲೆಂಡ್ ಇಂದ. ಆಮೇಲೆ ರಾಷ್ಟ್ರಪತಿ ಚುನಾವಣೆ ಬಂದ್ಬಿಟ್ಟು ಐರ್ಲೆಂಡ್ ಇಂದ. ವೆರಿ ಇಂಪಾರ್ಟೆಂಟ್. ರಾಷ್ಟ್ರಪತಿ ಚುನಾವಣೆ ಐರ್ಲೆಂಡ್, ತೆಗಿಯೋದು ಮಾತ್ರ ಅಮೆರಿಕ ಇಂದ. ಅವಾಗ್ಲೇ ಹೇಳಿದ್ವಲ್ಲ, ರಾಷ್ಟ್ರಪತಿ ತೆಗಿಯೋದು ಅಮೆರಿಕಾದಿಂದ, ಚುನಾವಣೆ ಪದ್ಧತಿನ ಐರ್ಲೆಂಡ್ ಇಂದ ತಗೊಂಡಿದ್ದಾರೆ. ಫ್ರಾನ್ಸ್ ಇಂದ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಅಂದ್ರೆ ಏನು, ಫ್ರೀಡಮ್, ಸಮಾನತೆ, ಈಕ್ವಾಲಿಟಿ, ಭ್ರಾತೃತ್ವ ಅಂದ್ರೆ ಫ್ರಾಟರ್ನಿಟಿ ಅಂತ ಬರುತ್ತೆ. ಅಂದ್ರೆ ನಾವೆಲ್ಲ ಅಣ್ಣ ತಮ್ಮದಿರು, ನಾವೆಲ್ಲ ಒಟ್ಟಿಗೆ ಒಂದೇ ತಾಯಿಯ ಮಕ್ಕಳು, ಈ ತರದ ಭಾವನೆಗಳನ್ನೆಲ್ಲ ಫ್ರಾನ್ಸ್ ಇಂದ ತಗೊಂಡಿದ್ದಾರೆ. ಕೇಳಿದಾನೆ ಈ ಕ್ವಶನ್. ಅಂದ್ರೆ ಇಲ್ಲಿ ಎಲ್ಲ ಕೇಳಿರೋದೇ ಅಪ್ಪ, ತುರ್ತು ಪರಿಸ್ಥಿತಿಯನ್ನ ಯಾವ ದೇಶದಿಂದ ಎರವಲು ಪಡೆದಿದ್ದಾರೆ, ಪಟ್ಟಿಗಳನ್ನ ಎಲ್ಲಿಂದ ತಗೊಂಡಿದ್ದಾರೆ, ರಾಷ್ಟ್ರಪತಿ ಚುನಾವಣೆಯನ್ನ ಯಾವ ದೇಶದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇವೆಲ್ಲ ಕೇಳಿರಂತ ಕ್ವಶನ್. ಅದೇ ತರ ಫ್ರಾನ್ಸ್ ಇಂದ ಸ್ವಾತಂತ್ರ್ಯ, ಸಮಾನತೆ,
ಭ್ರಾತೃತ್ವ ಅಂದ್ರೆ ಫ್ರಾಟರ್ನಿಟಿ, ಈ ತರದ ವಿಚಾರಗಳನ್ನ ಫ್ರಾನ್ಸ್ ಇಂದ ತಗೊಂಡಿದ್ದಾರೆ. ನೆಕ್ಸ್ಟ್ ರಷ್ಯಾದಿಂದ ಯಾವ್ದು ತಗೊಂಡಿದ್ದಾರೆ ಅಂದ್ರೆ ಮೂಲಭೂತ ಕರ್ತವ್ಯಗಳು, ವೆರಿ ವೆರಿ ಇಂಪಾರ್ಟೆಂಟ್, ಫಂಡಮೆಂಟಲ್ ಡ್ಯೂಟೀಸ್, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನು ಅಂದ್ಬಿಟ್ಟು ಮೂಲಭೂತ ಕರ್ತವ್ಯಗಳನ್ನ ತಗೊಂಡಿದ್ದಾರೆ ರಷ್ಯಾ ಇಂದ. ಆಮೇಲೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವೆರಿ ಇಂಪಾರ್ಟೆಂಟ್, ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಜಸ್ಟಿಸ್, ಅಂದ್ರೆ ಒಬ್ಬ ಮನುಷ್ಯನಿಗೆ ಸಾಮಾಜಿಕವಾಗಿ ಏನ್ ನ್ಯಾಯ ಸಿಗ್ಬೇಕು, ಆರ್ಥಿಕವಾಗಿ ಏನ್ ನ್ಯಾಯ ಸಿಗ್ಬೇಕು, ರಾಜಕೀಯವಾಗಿ ಏನ್ ನ್ಯಾಯ ಸಿಗ್ಬೇಕು, ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಜಸ್ಟಿಸ್, ಈ ಕಾನ್ಸೆಪ್ಟ್ ನ ರಷ್ಯಾ ಇಂದ ತಗೊಂಡಿದ್ದಾರೆ. ನೆಕ್ಸ್ಟ್ ಕೆನಡಾ ಇಂದ ಯಾವ್ದಪ್ಪ ತಗೊಂಡಿದ್ದಾರೆ ಅಂದ್ರೆ ಒಕ್ಕೂಟ ಅಂದ್ರೆ ಏನು, ಯೂನಿಯನ್, ಏನ್ ನಮ್ಮ ಭಾರತ ಇದೆಯಲ್ಲ ಮ್ಯಾಪು, ಇದರಲ್ಲಿ ಆ ಒಕ್ಕೂಟ ಅಂದ್ರೆ ನೀವ್ ಯಾವ್ದೋ ಒಂದು ರಾಜ್ಯ, ಫಾರ್ ಎಕ್ಸಾಂಪಲ್ ಒಕ್ಕೂಟ ಅಂತ ಕಾನ್ಸೆಪ್ಟ್ ಅಂದ್ರೆ ಏನು ಅಂದ್ರೆ, ನೀವ್ ಏನೋ ಒಂದು ರಾಜ್ಯ ನಾನು ಆಚೆ ಹೋಗ್ತಿದೀನಿ ಅಂತ ಅಂದ್ರೆ ಇವ್ರು ಬಿಟ್ಕೊಡಲ್ಲ, ಆತರ ಪವರ್ಗಳೇ ಇಲ್ಲ. ಬಟ್ ಬೇರೆ ಯುರೋಪ್ ಅಲ್ಲೆಲ್ಲ ಹೆಂಗಿದೆ ಅಂದ್ರೆ, ಒಂದ್ ಸ್ಟೇಟ್ ನಾವು ಆಚೆ ಹೋಗ್ತಿದೀವಿ ಅಂತ 50% ಮೆಂಬರ್ಸ್ ಏನಾದ್ರು ವೋಟ್ ಹಾಕೊಂಡ್ರೆ ಅದ್ ಸಪರೇಟ್ ಆಚೆ ಹೋಗ್ಬಿಟ್ಟು ಸಪರೇಟ್ ದೇಶ ಆಗ್ಬಿಡುತ್ತೆ. ಬಟ್ ನಮ್ಮಲ್ಲಿ ಏನಾದ್ರೂ ನಾವು ಆಚೆ ಹೋಗ್ತೀವಿ ಅಂತ ಎದ್ರೆ ಸಾಕು, ಒದ್ದು ಒಳಗಡೆ ಹಾಕ್ತಾರೆ, ನಿಮ್ಗೆ ಅವಕಾಶನೇ ಇಲ್ಲ. ಇದು ಒಕ್ಕೂಟ, ನಿಮಗೆ ಗೊತ್ತಾಗತ್ತೆ ಒಕ್ಕೂಟ ಅಂದ್ರೆ ಏನು, ಫೆಡರಲ್, ಇವೆಲ್ಲ ಕೆಲವು ಡಿಫ್ರೆನ್ಸ್ಗಳು ನಿಮ್ಗೆ ಹೇಳ್ತೀನಿ ಮುಂದೆ ಹೋಗ್ತಾ. ಈ ಕೆನಡಾದಿಂದ ಒಕ್ಕೂಟ ಅನ್ನೋ ಕಾನ್ಸೆಪ್ಟ್ ತಗೊಂಡಿದ್ದಾರೆ. ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ಕೇಳಿದಾನೆ ಈ ಕ್ವಶನ್, ತುಂಬಾ ಸರಿ ಕೇಳಿದಾನೆ. ರಾಜ್ಯಪಾಲರ ನೇಮಕ, ಗವರ್ನರ್ಸ್ ಅಂತ ಇರೋದು ಕೆನಡಾದಲ್ಲಿ. ಮೇನ್ ಅಲ್ಲಿಂದ ಕಾನ್ಸೆಪ್ಟ್ ನ ನಾವು ಎರವಲು ಪಡೆದುಕೊಂಡಿದ್ದು, ನಾವು ಇಲ್ಲಿಗೆ ತಗೊಂಡಿದೀವಿ. ಆಮೇಲೆ ಕೇಂದ್ರ ರಾಜ್ಯ ಸಂಬಂಧ, ಕೇಂದ್ರ ಮತ್ತೆ ರಾಜ್ಯಗಳ ಸಂಬಂಧ ಹೆಂಗಿದೆ ಅಂದ್ರೆ ಸೆಂಟ್ರಲ್ ಸ್ಟೇಟ್ ರಿಲೇಶನ್ಶಿಪ್ ಹೆಂಗಿದೆ, ಈ ಕಾನ್ಸೆಪ್ಟ್ಗಳನ್ನೆಲ್ಲ ಕೆನಡಾ ಇಂದ ತಗೊಂಡಿದೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಇವೆಲ್ಲ ಕೇಳಿರಂತವೇ, ಎಲ್ಲಾನು ಮಿಸ್ ಮಾಡದೆ ಹಂಗೆ ಬರ್ಕೊಳ್ಳಿ, ಎಲ್ಲಾನು ಮಿಸ್ ಮಾಡದೆ ಹಂಗೆ ಬರ್ಕೊಳ್ಳಿ. ಇನ್ನೊಂದು 10 minutes ಮುಗಿಯುತ್ತಿದ್ದು, ಫುಲ್ ಸಾಕು, ಒಂದೊಂದು 10 minutes ಅಲ್ಲಿ ಮುಗಿಸೋಣ. ಆಮೇಲೆ ಡೌಟ್ಸ್ ಇದು ತಗೊಂಡು ಹೊಸಬ್ರನ್ನ ಒಂಚೂರು ಮಾತಾಡ್ಸೋಣ, ಒಂದು 15-20 ನಿಮಿಷದಲ್ಲಿ ಕ್ಲೋಸ್ ಮಾಡೋಣ. ಆರ್ಯ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಆರ್ಯ ಹೇಳ್ರಿ. ಸರ್ DPSP ಅಂದ್ರಲ್ಲ, ಅದು ಫುಲ್ ಫಾರ್ಮ್ ಹೇಳಿ ಸರ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ, ಓಕೆ ಸರ್, ಥ್ಯಾಂಕ್ ಯು ಸರ್. ಹೊಸಬ್ರು ನೋಟ್ಸ್ ನ ಶೇರ್ ಮಾಡ್ಬೇಕು. ಈಗೇನ್ ಬರ್ಕೊಂಡಿದೀರಲ್ಲ ಹೊಸಬ್ರು, ನನಗೆ ನೋಟ್ಸ್ ನ ಶೇರ್ ಮಾಡ್ಬೇಕು. ನೀವೇನ್ ಈಗ ಬರ್ಕೊಂಡಿರೋದನ್ನ ಹಂಗೆ ಫೋಟೋ ಹಿಡಿದ್ಬಿಟ್ಟು ಒಂದು PDF ಅಲ್ಲಿ ಒಂದೊಂದೇ ಫೋಟೋ ಕಳಿಸ್ಬಿಡಿ, ಗ್ರೂಪ್ ಅಲ್ಲಿ ಹಾಕಿ. ಫಸ್ಟ್ ಡೇ ಹಳಬ್ರು ಬೇಡ, ಹೊಸಬ್ರು ಮಾತ್ರ.